ಇರಿ ಇರಿ ಅವ್ರು 3 ಜನ ಹೋಗ್ಲಿ ಇರಿ ಮೇಡಮ್ ಒಂಚೂರು ಕೈ ಹೋಗ್ತೀವಿ ನೋಡಿ ಇಲ್ಲಿ ಒಂದರಿಂದ ಒಂದು ಯಪ್ಪ ಬಂದರು ನೋಡಿ ಮರ್ಮೇಡ್ಸ್. ಓಹ್ ಮರ್ಮೇಡ್ಸ್ ಏನೋ ಮಾಡ್ತವ್ರಿ ಇವರು, ಅಲ್ಲ ಏನೋ ಮಾಡ್ತವ್ರು. ಓಕೆ ಆಯಿತು ನೋಡಿ ಎಷ್ಟು ಜನ ಇದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿಯ ಹೋಟ್ಲು ಅದು ಇದು ಏನು ಇನ್ನೂ ಓಪನ್ ಆಗಿಲ್ಲ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಏನಪ್ಪ ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ನಾನಿವತ್ತು ಬಂದಿದ್ದೀನಿ, ನೋಡ್ಬೋದು ಅಕ್ವೇರಿಯಂ ಪ್ಯಾರಡೈಸ್ ಅಂತೇಳಿ. ಸೊ ಫನ್ ವರ್ಲ್ಡ್ ಪಕ್ಕದಲ್ಲೇ ಹೊಸದಾಗಿ ಓಪನ್ ಮಾಡಿರ್ತಕ್ಕಂಥದ್ದು, ನಿನ್ನೆ ಅಷ್ಟೇ ಓಪನ್ ಆಗಿರೋದು. ಸೊ ಇಲ್ಲಿ ನೋಡೋಣ ಹೇಗಿದೆ, ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಯಾಕೆಂತಂದರೆ ಮಕ್ಕಳನ್ನೆಲ್ಲ ಕರ್ಕೊಂಬರೋದಕ್ಕೆ ಒಳ್ಳೆ ಜಾಗ ಇದು. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ. ರೀಲ್ಸ್ ಎಲ್ಲ ನೋಡಿದ್ದೀನಲ್ಲ ಆಲ್ರೆಡಿ. ಸೊ ಅದಕ್ಕೆ ನಾವು ನೋಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇದೇನಂತಂದರೆ ಇಲ್ಲಿದ್ದು ಸ್ಪೆಷಾಲಿಟಿ ಇಂಡಿಯಾದ ಲಾಂಗೆಸ್ಟ್ ಒಂದು ಅಕ್ವೇರಿಯಂ, ವಾಕ್ಥ್ರೂ ಅಕ್ವೇರಿಯಂ ಅಂತ ಹೇಳ್ಬಿಟ್ಟು ನಾನು ರೀಲ್ಸಲ್ಲಿ ನೋಡಿದ್ದು. ನಾನು ಹೊರಗಡೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಮತ್ತು ಮರ್ಮೇಡ್ಸ್ ಇದೆ, ಮತ್ತು ಈ ಸ್ಕೂಬಾ ಡೈವಿಂಗ್ ಎಲ್ಲ ಹೆಂಗೆ ಮಾಡ್ತಾರೆ ಏನು, ಮತ್ತು ರೇರ್ ಸ್ಪೀಷೀಸ್ದು ಫಿಶ್ಗಳು ಅದು ಇದೆಲ್ಲ ಇದೆ ಅಂತ ನೋಡಿದೆ ನಾನು. ಸೊ ನೋಡೋಣ ಒಳಗಡೆ ಹೋಗ್ಬಿಟ್ಟು. ಸೊ ಚೆನ್ನಾಗಿದೆ ಒಳಗಡೆ ನೋಡಿ. ಬಂದಾಗೇನೆ ನಿಮಗೆ ಫುಲ್ ನೋಡಿ ಇಲ್ಲಿ ಮಮ್ಮಿ ಥೀಮ್ ಇದು ಮಾಡಿದ್ದಾರೆ. ಸೊ ನೋಡಿ ನನಗಂತೂ ಇಷ್ಟ ಆಯಿತು ಗುರು, ಸಕ್ಕತ್ತಾಗಿದೆ. ಜನ ಒಂದೇ ದಿವಸಕ್ಕೆ ಎಷ್ಟೊಂದು ಜನ ಇದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ಈ ಜನ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಟ್ಟಲ್ಲಿ ಹೆವಿ ಜನ ಇದ್ದಾರೆ. ಸೊ ಈ ಕಡೆ ನೋಡ್ಬೋದು, ಇಲ್ಲಿ ಫೋಟೋಸ್ ಎಲ್ಲ ತೆಕ್ಕೊತಾ ಇದ್ದಾರೆ ಎಲ್ಲರೂ. ಸೊ ನೋಡಿ ಇಲ್ಲಿ ಯಾರೂ ಇರಲಿಲ್ಲ ಆವಾಗಲೇ, ಇವಾಗ ಫುಲ್ಲು ಜನ ಆಗ್ಬಿಟ್ಟಿದ್ದಾರೆ ಅದ್ರ ಮೇಲೆ ಕುತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ಸೊ ಪ್ರೈಸಿಂಗು ಅಂತ ಏನಂತ ಹೇಳಿದ್ರೆ, ಪ್ರೈಸಿಂಗು ಅಂತ ನೋಡಿದಾಗ ದೊಡ್ಡವ್ರಿಗೆ 300 ರುಪೀಸು, ಚಿಕ್ಕವ್ರಿಗೆ ಅಂದರೆ ಮಕ್ಕಳಿಗೆ 250 ರುಪೀಸ್ ಅಂತ ಹಾಕಿದ್ದಾರೆ. ಸೊ ಓಕೆ, ಪ್ರೈಸಿಂಗ್ ರೇಟ್ಸು ಓಕೆ. ಬಟ್ ಹೊರಗಡೆ ಹೆಂಗಿದೆ ಏನಿದೆ ಅಂತ ನೋಡೋಣ ಬನ್ನಿ. ಈ ಕಡೆ ಎಂಟ್ರೆನ್ಸ್, ಆ ಕಡೆ ಟಿಕೆಟ್ ತೊಗೊಂಡು ಆ ಕಡೆ ಹೋಗೋಣ ಹೊರಗಡೆ. ನೋಡಿ ಸ್ನೇಹಿತರೆ, 1266 ರೂಪಾಯಿ. ಅದಕ್ಕೆ ಟ್ಯಾಕ್ಸು ಟ್ಯಾಕ್ಸ್ ಏನು ಹಾಕಿದಾರಲ್ಲ ಬೈ, 240 ರೂಪಾಯಿ ಟ್ಯಾಕ್ಸ್ ಹಾಕಿದ್ದಾರೆ. ಅಕ್ವೇರಿಯಂ ಪ್ಯಾರಡೈಸು ಫನ್ ವರ್ಲ್ಡ್ ಅವರೇನೆ ಇದು ನೋಡಿ ಅಡ್ರೆಸ್ ಏನಲ್ಲ. ಸೊ ಇಲ್ಲಿ ಟಿಕೆಟ್ ಕೊಡ್ತಾರೆ, ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ಹುಷಾರು. ಓಕೆ ಹೋಗೋಣ. ಓಕೆ ಲೆಟ್ಸ್ ಗೋ. ಬಟ್ ಎಲ್ಲ ಓಕೆ, ಈ ಮಮ್ಮೀಸ್ಗೆ ಯಾಕೆ ಖಾರ ಹಾಕಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಲ್ಲ, ಏನು ವಿಷಯ ಅಂತ. ಇಲ್ಲಿ ನೋಡಿ, ಇಲ್ಲೊಂದು ಮಮ್ಮಿ, ಇವನು ನೋಡಿ ಇಲ್ಲೊಂದು ಮಮ್ಮಿ ಹಾರ ಕಿತ್ತಾಕೊಡ್ಲ. ಹೊರಗಡೆ ಹೋಗ್ತಾ ಇದೀವಿ ಸ್ನೇಹಿತರೆ, ನೋಡೋಣ ಹೆಂಗಿರುತ್ತೆ ಅಂತೇಳಿ ಅಕ್ವೇರಿಯಂ. ಓಕೆ ಲೆಟ್ಸ್ ಗೋ. ಇನ್ನೇನು ನಾನಿನ್ನೇನು ಹೇಳಿದ್ದು ಅಪ್ಪ ಈ ಥರದ. ಓಕೆ ಜಾಲಿ, ಲೆಟ್ಸ್ ಗೋ. ನೋಡಿ ಅಲ್ಲಿಂದ ಎಂಟ್ರ್ ಆಗ್ತಾ ಇದ್ದಂಗೆ ಈ ಥರ ಇದೆ ಒಳಗಡೆ. ಸೊ ಹಿಂಗೆ ಬಂದಿದ ತಕ್ಷಣ ಇಲ್ಲೇ ಫಸ್ಟು ಒಳಗಡೆ ಆ ಕಡೆ ಹೋಗ್ಬೇಕು, ನೋಡೋಣ ಏನೇನಿದೆ ಏನು ಕತೆ ಅಂತ ಹೇಳ್ಬಿಟ್ಟು. ಓಕೆ ಅಕ್ವೇರಿಯಂ ಟೈಪ್ಸ್. ಓಕೆ ಇಲ್ಲೊಂದು ಏನೋ ಮೀನಿದೆ. ಏನು ಮೀನಿದು, ಏನು ಮೀನು ಅಂತ ಗೊತ್ತಿದ್ರೆ ಇದು ಸ್ವಲ್ಪ ಯಾರಾದರೂ ಫಿಶ್ ಮೀನ ಏನೇನೋ ಹೇಳ್ತಾರೆ, ಬಾಯಿ ಬಂದಿದೆ ಹೇಳ್ತಾವ್ರು. ಓಕೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಓಕೆ ಒಳಗಡೆ ಬರ್ತಾ ಇದ್ದಂಗೆ ನೋಡಿ ಆಲಿಗೇಟರ್ ಫಿಶ್ಶು, ಈ ಕಡೆ ಇನ್ನೊಂದು ಯಾವುದೋ ಫಿಶ್ಶು, ಬಟ್ ಹೆಸರುಗಳೇನು ಹಾಕಿಲ್ಲ. ಹಿಂಗಿದೆ ಒಳಗಡೆ. ಫಿಶ್ ಯಾವುದ್ರದ್ದು ಹೆಸರಿಲ್ಲ, ಏನು ಮಾಡೋಕ್ಕಾಗಲ್ಲ. ಫಿಶ್ ಹೆಸರಿಲ್ಲ. ಏನಾಯ್ತು ಬೈ, ಏನು ಕಚ್ಚುತ್ತಾ? ಫೋಟೋಗ್ರಾಫರ್ ಅಲ್ಲ, ನನಗೆ ಏನಾಗೋಯ್ತಪ್ಪ ಅನ್ನೋದು ಐತೆ. ನೋಡು ಹಿಂಗಿದೆ ಇದ್ರೆ. ಇಲ್ಲಿರೋ ಫಿಶ್ಗಳೆಲ್ಲ ಎಷ್ಟಿದ್ರು ಇಷ್ಟು ದಪ್ಪ ಕಾಣಿಸ್ತಾ ಇದೆ. ಏನಕ್ಕೆ ಅಂದರೆ ಮಿರರ್ಸು ಏನೋ ಮಾಡಿದ್ದಾರೆ ಇವರು, ಡೂಮ್ ಗ್ಲಾಸ್ ಹಾಕಿದಾರಾ, ಅದಕ್ಕೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ತೆಗೀರಿ, ಯಾರು ಇಲ್ಲ ಬೈ ಇವಾಗ. ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿ ಈ ಫಿಶ್ಶು. ಬಟ್ ಇಲ್ಲಿ ಗ್ಲಾಸ್ ನೋಡಿ ಎಷ್ಟು ದಪ್ಪ ಹಾಕಿದ್ದಾರೆ. ಇದಿರೋದೇ ಇಷ್ಟು, ಇದು ಸಖತ್ ದೊಡ್ಡದಾಗಿ ಕಾಣಿಸ್ತಿದೆ. ಹಾಂ ಬೇಡಪ್ಪ, ಹೆಂಗಿದೆ ನೋಡಿ. ಇದೇನಿಲ್ಲ ಸ್ನೇಹಿತರೆ, ಚಿಕ್ಕ ಚಿಕ್ಕ ಫಿಶ್ಗಳು ನೋಡಿ. ಇಲ್ಲಿ ಇದು ಆ್ಯಕ್ಚುಯಲ್ ಸೈಜು, ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ. ಓ ಮೈ ಗಾಡ್, ಗ್ಲಾಸ್ ಸೈಜ್ ದಪ್ಪ ಇದೆ, ಅದಕ್ಕೆ ಇನ್ನೇನಿದೆ. ಓಕೆ ಒಟ್ಟಿನಲ್ಲಿ ನೋಡೋಕೆ ಮಜಾ ಇದೆ ಒಂಥರ. ಬಟ್ ನಾನೇನು ಹೇಳೋದು ಅಂತಂದರೆ, ಇವರು ಇವಾಗ ಈ ಥರ ಎಲ್ಲ ಇಷ್ಟೊಷ್ಟು ಚೆನ್ನಾಗಿರೋ ಫಿಶ್ಗಳೆಲ್ಲ ಹಾಕಿದ್ದಾರೆ. ಇದಕ್ಕೊಂದು ಹೆಸ್ರು ಹಾಕಿದ್ರೆ ತುಂಬ ಯೂಸ್ ಆಗುತ್ತಪ್ಪ. ಅಲ್ಲೊಂದು ಸುಮ್ಮನೆ ಒಂದು ಹೆಸ್ರು ಹಾಕಿದ್ರೆ ಯಾವ ಫಿಶು ಅಂತ ನಮ್ಗೆ ಗೊತ್ತಾ. ಸುಮ್ಮನೆ ನೋಡ್ಕೊಂಡು ಹೋಗ್ತೀವಿ ನಾವು. ಏನಂದರೆ ಇದು ಜಾತ್ರೆಯಲ್ಲಿ ನೋಡ್ಕೊಂಡು ಹೋಗೋಂಗೆ, ಏನೂ ಗೊತ್ತಿಲ್ಲ. ಹೆಂಗೆ ಹೇಳಿ ಇದು
ಏನಾದರೂ ಹೆಸ್ರು ಹಾಕ್ಬೇಕು. ಹೆಸ್ರು ಹಾಕಿದ್ರೆ ಈ ಫಿಶು ಅಂತ ಸ್ವಲ್ಪ ನಾಲೆಜ್ ಆದರೂ ಬರುತ್ತೆ. ಅದು ಬಿಟ್ಟು ಏನಿಲ್ಲ, ಏನು ಹೇಳಿ. ಬಟ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ, ನೋಡ್ಬೋದು ಯಾವ ಥರ ಇದೆ ಅಂತೇಳಿ. ಚೆನ್ನಾಗಿದೆ, ಬಟ್ ಹೆಸ್ರಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ, ಇನ್ನೇನಿಲ್ಲ. ಸೊ ಏನಂತಂದರೆ ಹೆಸರು ಎಲ್ಲ ಇನ್ನೊಂದು 2-3 ಡೇಸಲ್ಲಿ ಹಾಕ್ತಾರಂತೆ. ಆ್ಯಕ್ಚುಲಿ ಇವಾಗ ಪಾಪ ಬಂದು ಹೇಳಿದ್ರು ಇವರು, ನೋಡಿ ಇವರು ಬಂದು ಹೇಳಿದ್ರು ಮೇ ಅವರು. ಸೊ ನಾಳೆ 2-3 ಡೇಸಲ್ಲಿ ಹಾಕ್ತಾರಂತೆ ಹೆಸರು. ಓ ಮೇ ಅವ್ರ ಹೆಸರಲ್ಲ ಗುರು, ಅವ್ರ ಮೇ LP ಅನ್ನೋದು. ನಾನು ಅವ್ರ ಹೆಸರು ಮೇ ಅಂದ್ಕೊಂಡೆ. ಓಕೆ ಇರಲಿ. ಸೊ 2-3 ಡೇಸಲ್ಲಿ ಹೆಸರು ಹಾಕ್ತಾರಂತೆ. ಇರಲಿ, ನಾನು ಕನ್ಫ್ಯೂಸ್ ಮಾಡ್ಕೊಂಡೆ. ನೋಡಿ ಅದೇ ನಾವೇ ತಿಳ್ಕೊಂಡ್ರೆ ಎಲ್ಲ ಹಿಂಗೆ ಆಗೋದು, ಅದಕ್ಕೆ ಕೇಳಬೇಕು ಎಲ್ಲ. ಹಾಂ ಓಕೆ. ಫಸ್ಟಲ್ಲಿ ಸ್ನೇಕ್ ಫಿಶು, ಆಲಿಗೇಟರ್ ಫಿಶು, ಇನ್ನೂ ಇತ್ಯಾದಿ ಫಿಶ್ಗಳನ್ನ ನೋಡಿಕೊಂಡು ಸೊ ಇವಾಗ ಹಿಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಆ ಕಡೆಗೆ. ನೋಡ್ಬೋದು ಇಲ್ಲಿ ಯಾವ ಫಿಶ್ಗಳಿದೆ ಅಂತ. ಅದೇ ಬೋರ್ಡ್ ಹಾಕಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಏನೇನೋ ಫಿಶ್ಗಳಿದೆ, ಎಲ್ಲ ಡಿಫ್ರೆಂಟು. ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು. ನೋಡಿ ಇದು ಏನು ಫಿಶ್ಶು, ನನಗಂತೂ ಗೊತ್ತಿಲ್ಲ ಏನು ಫಿಶ್ ಅಂತ. ಇದು ಗೋಲ್ಡನ್ ಫಿಶ್ ಅಂತ ಗೊತ್ತು ಅಷ್ಟೇ, ಬಟ್ ಏನೋ ಗೊತ್ತಿಲ್ಲ. ಓಕೆ ಇರಲಿ, ಮುಂದೆ ಹೋಗೋಣ. ಸ್ನೇಹಿತರೆ ಅಲ್ಲೊಂದಷ್ಟು ಮೀನಿದೆ, ಇಲ್ಲಿ ಸ್ವಲ್ಪ ಮೀನಿದೆ. ಯಾವುದು ಗಿರಿ ನೀನು ತಿನ್ನೋದಿದೇನೋ, ಯಾವುದು ಜಿಲೇಬಿ ಅಲ್ವೋ ಇದು? ಬಾಂಗುಡೆ ಥರ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಟ್ನಲ್ಲಿ ನೋಡಿ ಈ ಥರ ಮಕ್ಳನ್ನ ಕರ್ಕೊಂಬಂದು ತೋರಿಸೋದಕ್ಕೆ ಒಳ್ಳೆ ಜಾಗ. ನಿಜ ಹೇಳ್ತೀನಿ ಕೇಳಿ, ಮಕ್ಳಿಗೆ ಸ್ವಲ್ಪ ಎಜುಕೇಷನಲ್ ಟೂರ್ ಥರನೂ ಆಗುತ್ತೆ. ಸಕ್ಕತ್ತಾಗಿದೆ. ಹಾಂ ಇಲ್ಲಿ ನೋಡಿ ಗುಹೆ ನೋಡಿ, ಇಲ್ಲೆಲ್ಲ ನೋಡಿ, ಅಲ್ಲಿಂದ ಫಿಶ್ಗಳೆಲ್ಲ ನೋಡ್ಕೊಂಡು ಬಂದು ನೋಡಿ ಇಲ್ಲಿ ಒಟ್ನಲ್ಲಿ ನಾನು ಏನಿಲ್ಲ, ಬರೀ ಇಲ್ಲಿ ನೋಡಿ ಅಲ್ಲಿ ನೋಡಿ ಇನ್ಬೇಕಷ್ಟೇ. ಏನು ಫಿಶ್ ಹೆಸರು ಏನು ಹೇಳೋಕ್ಕಾಗಲ್ಲ. ನೋಡಿ ಎಲ್ಲೋದ್ರೂ ಫಿಶ್ ಒಟ್ನಲ್ಲಿ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಗೋಲ್ಡನ್ ಫಿಶ್ ಇದೆ. ಸೊ ಈ ಕಡೆ ಇಲ್ಲಿ ಆರೆಂಜ್ ಫಿಶ್ ಇದೆ. ಆಮೇಲೆ ಇಲ್ಲಿ ಇದೊಂದು ಫಿಶ್ ನೋಡ್ಬೋದು, ಇದು ಸ್ವಲ್ಪ ಬೆಂಡಾಗ್ಬಿಟ್ಟಿದೆ. ಏನು ಫಿಶ್ ಅಂತ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ ಇಲ್ಲೇ ಬಂದಿದೆ ನೋಡಿ ಇಲ್ಲೊಂದು ಬೆಂಡಾಗ್ಬಿಟ್ಟಿದೆ. ಏನು ಫಿಶ್ ಇದು? ಹೆಸರು ಹಾಕ್ತಾರೆ, ಇನ್ನೊಂದು 2 ದಿವಸದಲ್ಲಿ ಹಾಕ್ತಾರಂತೆ, ಬರ್ಬೋದೆಲ್ಲ. ಬೈ ಇನ್ನೊಂದ್ಸಲಿ ಕರೀರಿ. ಕರೀತವ್ರದ್ದು ಬರ್ತಾ ಇಲ್ಲ ಅಂದ್ಬಿಟ್ಟು ಏನು ಹೇಳಿ ನೀವು, ಜಾಲಿ. ಸೊ ಇವಾಗ ಅಲ್ಲಾಗಿದ ತಕ್ಷಣ ನೋಡಿ ಇಲ್ಲಿ ವೈಟ್ ಫಿಶ್ಗಳಿದೆ. ಇಲ್ಲಿ ಎಲ್ಲ ಚಿಕ್ಕದು ಏನೇನೋ ಫಿಶ್ಗಳಿದೆ. ಬೊಂಬೆನೂ ಇಟ್ಬಿಟ್ಟಿದ್ದಾರೆ ಫಿಶು, ಸ್ನೇಹಿಲು ಎಲ್ಲ ಹಂಗೆ ಮಾಡ್ಬಿಟ್ಟು ನೋಡಿ ಈ ಥರ ಇದೆ. ಇನ್ನೂ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಇಲ್ಲಿ ಫೋಟೋ ತೆಕ್ಕೊಬೋದು. ಅಕ್ವೇರಿಯಂ ಪ್ಯಾರಡೈಸ್ ಅಂತಿದೆ ನೋಡಿ, ಫೋಟೋ ತೆಕ್ಕೊಳ್ಳೋ ಜಾಗ ಮಾಡಿದ್ದಾರೆ. ಸೊ ಇಲ್ಲಿ ಹೊರಗಡೆ ಬಂದಿದ ತಕ್ಷಣ ಫುಲ್ಲು ಚಳಿ ಆಗ್ತದೆ ಹೇಳ್ಬೇಕು ಅಂತಂದರೆ. ಇನ್ನು ಎಲ್ಲಿ ಕೆಳಗಡೆ ಹೋಗ್ಬೇಕು ಇವಾಗ. ಮರ್ಮೈಡ್ಸ್ನ ಹುಡುಕ್ತಾ ಇದ್ದೀನಿ ನಾನು ಅವಾಗಿಂದ. ಸೂಪರ್ ಸಕಾಲಿದೆಯಲ್ಲ, ಇಲ್ಲಿ ಫುಲ್ಲು ಸೆಕೆ. ಬಟ್ ಇಲ್ಲಿ ಬಂದಿದ ತಕ್ಷಣ ನೋಡಿ ಇದು ಹೆಂಗಿದೆ ವ್ಯೂ, ಸಕಾಲಿದೆಯಲ್ಲ ಬೈ. ವಾಟರ್ ಫಾಲ್ಸ್ ಥರನೇ ಯಾವುದು? ಐಲ್ಯಾಂಡ್. ಏನಿದೆ ಗುರು, ಇಲ್ಲೂ ಮೀನಿದೆ, ಜಾಲಿ. ಸೊ ಇಲ್ಲಿ ನೋಡಿ ಇದೊಂದು ಏನಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂತೆಲ್ಲ. ಕೆಳಗಡೆ ಅಲ್ಲೂ ಫಿಶ್ಗಳಿದೆ, ಇಲ್ಲೂ ಬಿದೋಗ್ಬಿಟ್ಟಿದೆ ಫಿಶ್ಗಳು ನೀರಿನ ಬಂದು ಪಾಪ. ವಾವ್, ಕೆಳಗಡೆ ಹೋಗಿ ನೋಡ್ಬೇಕು ಈಗ ನಾವು. ಒಳ್ಳೆ ಇದೆಲ್ಲ ಪ್ಲಾಸ್ಟಿಕ್ಕು, ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಡಿಫ್ರೆಂಟಾಗಿ ಸೂಪರಾಗಿದೆ. ಇಷ್ಟ ಆಯಿತು, ಕೂಲಾಗಿದೆ, ಬ್ಯೂಟಿ. ವಾ AC ಏನು ಇದೆ ಅದಕ್ಕೆ, ಸೂಪರ್. ಇವಾಗ ಮೇಲ್ಗಡೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ. ಇಲ್ಲಿ ಏನೇನಿದೆ ನೋಡೋಣ. ಬಾಯೆಲ್ಲ ಬಿಟ್ಬಿಟ್ಟಿದ್ದಾರೆ, ಎಲ್ಲ ಚಿಕ್ಕದು ಒಂಥರ ಅಕ್ವೇರಿಯಂ ಥರ ಮಾಡಿಬಿಟ್ಟು ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಈ ಥರ ಇದೆ. ಈ ಕಡೆ ಹೋದ್ಮೇಲೆ ಹೆಂಗೆ ಹೋಗೋದು, ಹಿಂಗೆ ಬಂದಮೇಲೆ ಹಿಂಗೆ ಹೋಗ್ಬೇಕು. ಹಿಂಗೆ ಹೋದ್ಮೇಲೆ ಅಲ್ಲಿ ಸ್ಟ್ರೈಟ್ ಹೋದರೆ ಅಲ್ಲಿ ಅದೇ ಇದೇ ಥರ ಫಿಶ್ಗಳಿದೆ. ಬಟ್ ಡಿಸೈನ್ ಫಿಶ್ಗಳು ಒಂದೊಂದು ಥರ ಥೀಮ್ಗಳು ಮಾಡಿ ಬಿಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ ನೋಡಿ. ಓಕೆ, ವರ್ತ್ ಫಾರ್ ಮನಿ 300 ರೂಪಾಯಿಗೆ ಹೊರ್ತು. ಸೊ ಒಳಗಡೆ ಆಕ್ಟೋಪಸ್ಸು ಈ ಥರ ಚಿಕ್ಕದಾಗಿ ಅಕ್ವೇರಿಯಂಗಳನ್ನ ಇಟ್ಟಿದ್ದಾರೆ ನೋಡಿ. ಫುಲ್ ಅಕ್ವೇರಿಯಮ್ಸ್ ಎವ್ರಿವೇರ್ ಅಷ್ಟೇ ಹೇಳಬೇಕು ಅಂತಂದರೆ. ನೋಡಿ ಈ ಥರ ಇದೆ, ಸೂಪರ್. ಸೊ ಇದೊಂಥರ ನೋಡಿ ಫುಲ್ಲು ಮಿರರ್ಸ್ ಹಾಕಿದ್ದಾರೆ, ಕನ್ಫ್ಯೂಸ್ ಆಗಲಿ ಅಂದ್ಬಿಟ್ಟು. ವಾವ್, ಎಷ್ಟೊಂದಿದೆ ಇಲ್ಲಿ ಅಂತ ಹೇಳ್ಬಿಟ್ಟು. 3, 4, 5 ಇರೋದು 50 ಥರ ಕಾಣಿಸ್ಬೇಕು ಅಂತ ಹಾಕೋರೆ. 5 ಇರೋದು 50 ಥರ ಕಾಣಿಸ್ಲಿ ಅಂತ ಹಾಕೋರು ಅಷ್ಟೇ, ಜಾಲಿ. ಹೆಂಗಿದೆ ನೋಡಿ. ಸೊ ಓಕೆ, ನೋಡಿ ಇಲ್ಲಿ ವಾಟರ್ ಫಾಲ್ಸ್ ಅವಾಗಲೇ ಮೇಲ್ಗಡೆಯಿಂದ ನೋಡಿದ್ವಿ, ಇವಾಗ ಇಲ್ಲಿ ಕೆಳಗಡೆಯಿಂದ ನೋಡ್ತಾ ಇದ್ದೀವಿ. ಸಗದಾಗಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ.
ಒಂಥರ ಡಿಫ್ರೆಂಟ್. ನೆನ್ನೆ ಜಾಸ್ತಿ ಇತ್ತು ನೀರು ಆ್ಯಕ್ಚುಲಿ. ನೆನ್ನೆ ಅಂತ ಹೇಳಿದ್ರೆ ನಾನು ಲಾಸ್ಟ್ ರೀಲಲ್ಲಿ ನೋಡಿದಾಗ ಜಾಸ್ತಿ ಇತ್ತು, ಇವತ್ತು ಸ್ವಲ್ಪ ಕಮ್ಮಿ ಇದೆ. ಓಕೆ ಹೊರಡೋಣ ಬರೋ. ಏನು ಮಗ ನೋಡ್ತಿದ್ದೆ? ಹಾಂ ಚಲೋಗಿ ಲೆಟ್ಸ್ ಗೋ. ನೋಡಿ ಇಲ್ಲೂ ಎಲ್ಲ ಚಿಕ್ಕ ಚಿಕ್ಕ ಇದೆಲ್ಲ ಹಾಕಿದ್ದಾರೆ ಫಿಶ್ಶು. ಇದೇನಿದು ಹಿಂಗಿದೆ? ಏನು ಅಂತಾರೆ? ಫ್ಲೋರಾನ ಇದು? ಅದಾ? ಓ ತಲೆ ದಪ್ಪಗಿರೋದು. ಓಕೆ ಲೆಟ್ಸ್ ಗೋ. ಚೆನ್ನಾಗಿದೆ ನೋಡಿ, ಇದು ಒಂಥರ ಡಿಫ್ರೆಂಟಾಗಿ. ಅಕ್ವೇರಿಯಂ ತುಂಬ ದೊಡ್ಡದಾಗಿರೋದ್ರಿಂದ ಇಲ್ಲೇ ಟಾಯ್ಲೆಟ್ ಫೆಸಿಲಿಟಿ ಕೂಡ ಇದೆ. ಸೊ ಟಾಯ್ಲೆಟ್ಗೆ ಏನು ಎದುರು ಕೊಡಬೇಕಾಗಿಲ್ಲ. ಇಲ್ಲಾಗಿದ ತಕ್ಷಣ ಇವಾಗ ನೆಕ್ಸ್ಟ್ ಏನು ಇಲ್ಲೇನು ಇಲ್ಲೇನು ಅಂತಲೇ ಗೊತ್ತಾಗ್ತಿಲ್ಲ. ಏನು ಅವತಾರದು ಏನು ಮಾಡ್ಬಿಟ್ಟವ್ರೆ? ಓ ಮೈ ಗಾಡ್, ಏನು ಅರ್ಥನೇ ಆಗ್ತಲ್ಲ ಇದು. ಬರೋರ್ಗೆ ಯಾರಿಗೂ ಸೆಕೆ ಆಗಬಾರ್ದು ಅಂತೇಳಿ AC ಫೆಸಿಲಿಟಿ ಕೂಡ ಇದೆ. ಏನು ನೀವು ಹೆದರ್ಕೋಬೇಕಾಗಿಲ್ಲ. ಯಾಕೋ ಎಲ್ಲ ಹೇಳ್ಬೇಕಾದ್ರೆ AC ಇದೆ ಅಂತ ಹೇಳ್ತಿದ್ದೀವಿ, ಇನ್ನು ಹೆದರ್ಕೊಬಿಡ್ತಾರೆ ಪಾಪ. ಅದಕ್ಕೆ ಇದೆ ಬರ್ತಾ ಇದೆ. ಸ್ವಲ್ಪ ಎರಡು ದಿನ ಆಯ್ತು ಜಸ್ಟ್ ಓಪನ್ ಆಗಿ ಅಂದ್ಬಿಟ್ಟು ಸ್ವಲ್ಪ ಇನ್ನೂ ಕಮ್ಮಿ ಇದೆ. ಕೆಲವು ಕಡೆ ವರ್ಕ್ ಆಗ್ತಾ ಇಲ್ಲ. ಟಿಕೆಟ್ಗಳು ಸೇಲ್ ಆಯ್ತದೆ, ಅದು ಸ್ವಲ್ಪ ಇವಾಗೆಲ್ಲ ಸರಿ ಮಾಡಿಬಿಡ್ತಾರೆ. ಸೂಪರ್ ಆಗಿದೆ ನೋಡಿ. ಇಲ್ಲಿ ಅವತಾರ್ ಥೀಮ್ ಮಾಡಿದ್ದಾರೆ ಆ್ಯಕ್ಚುಲಿ, ಸಗದಾಗಿದೆ. ನಿದ್ದೆ ಬರ್ತಾ ಇದೆಯಾ? ಏನು ನೀವು ನಿದ್ದೆ ಅಂತೆ ಜಾಲಿ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಇಂಡಿಯಾದ ಲಾಂಗೆಸ್ಟ್ ಅಂಡರ್ ವಾಟರ್ ಟನಲ್ ಅಂತ ಇದು. ಸೊ 180 ಇದೆ ಅಂತ ನಾನು ನೋಡಿದೆ ನಾನು. ಸೊ ಸಕಲಾಗಿದೆ ಒಂಥರ. ಹೇಳಬೇಕು ಅಂತಂದರೆ ನೋಡಿ ಈ ಫಿಶ್ಗಳು ನೋಡಿ ಹೆಂಗೆ ಹೋಗ್ತದೆ ಮೇಲ್ಗಡೆ. ನೋಡಿ 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 ನೋಡಿ. ಹಾಂ ಸಕ್ಕತ್ತಾಗಿದೆ. ಓಕೆ ನೋಡಿ ಅಲ್ಲಿಂದ ಸ್ಟಾರ್ಟ್ ಆದರೆ ನೋಡಿ ಫುಲ್ಲು ಅಂಡರ್ ವಾಟರ್ ಇದೆ ಇರೋದು ಆ್ಯಕ್ಚುಲಿ. ಇಲ್ಲಿವರೆಗೂ ಹೋಗ್ತಾನೆ ಇದೆ. ಹಾಂ ಮೈ ಗಾಡ್, ಸಕ್ಕ ದೊಡ್ಡದು ಗುರು ಇದು. ಅಲ್ಲಿವರೆಗೂ ಇದೆ ನೋಡಿ, ಅಲ್ಲಿವರೆಗೂ ಇದೆ. ಅಪ್ಪ ಸಕ್ಕ ದೊಡ್ಡದು, ಸೂಪರು. ಇಲ್ಲಿ ಹೇಳ್ಬೇಕು ಅಂತಂದರೆ ಮಕ್ಳ ಜೊತೆ ಬಂದಿರೋ ಪೇರೆಂಟ್ಸ್ಗಳೇ ಜಾಸ್ತಿ ಇದ್ದಾರೆ ಆ್ಯಕ್ಚುಲಿ. ಸೊ ಪೇರೆಂಟ್ಸ್ ಕೂಡ ಅವ್ರ ಮಕ್ಕಳನ್ನ ಕರ್ಕೊಂಬಂದರೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಪಾಪ ಅವ್ರ ಫೋಟೋ ತೆಗಿತವ್ರು, ಭಾಸ್ಕರ್ ಫೋಟೋ ತೆಗಿತವ್ರೆ. ಇವ್ನು ಒಳ್ಳೆ ಹುಡುಗಿ ನೋಡೋದು ಪಾಪ. ನೋಡಿ ಇವ್ರು ನೋಡಿ, ಇವ್ರು ಫೋಟೋಗ್ರಾಫರ್ ಫೋಟೋ ತೆಗಿತಾನೆ ಅವ್ರೆ. ಅವನು ಎಷ್ಟು ನೋಡಿ ಅಲ್ಲಿ ಮಗು, ಅವ್ರು ನೋಡಿ ಮಗು ನೋಡ್ತಾರೆ, ಇಲ್ಲಿ ಇವರು ಫೋಟೋ ತೆಗೆಸ್ಕೋತಾರೆ. ಮಗು ಎಲ್ಲ ಆದಮೇಲೆ ಸರಿ ಹೋಯ್ತಾರೆ, ಎಲ್ಲ ಕ್ಲೀನ್ ಆಗ್ತಾರೆ. ಅಲ್ಲಿವರೆಗೂ ಹಿಂಗೆ ನನ್ನೊಂದು ತೆಗೀರಿ ಅಂತ. ಮದುವೆ ಆಗಿದ್ರೆ ಇವ್ರಿಗೆ ಹಂಗೆ ಕಣೋ ನೋಡಿ, ಮದುವೆ ಆದ್ಮೇಲೆ ನಂತರ ಬಂದು ಕೂತ್ಕೋತಾರೆ. ಸಾಕು ಬಿಡಿ ಬೈ ಯಾರಿಗೆ ಇನ್ನ ಅಂತ. ಎಷ್ಟು ಜನ ನೋಡಿ ಮಕ್ಳ ಜೊತೆನೇ ಬಂದಿರೋದು. ಎಷ್ಟು ಪೇರೆಂಟ್ಸು ಅವ್ರ ಮಕ್ಳನ್ನ ಕರ್ಕೊಂಬರಕ್ಕೆ ಒಳ್ಳೆ ಜಾಗ ಇದೆ ಆ್ಯಕ್ಚುಲಿ, ಸೂಪರ್. ಓಕೆ ಇಲ್ಲಿ ಅಂಡರ್ ವಾಟರ್ ಇದರಲ್ಲಿ ಇದ್ದು ಲಾಂಗೆಸ್ಟ್ ಇದು ಭಾರತದಲ್ಲಿ ಲಾಂಗೆಸ್ಟ್. ತಿಳ್ಕೊ, ಭಾರತದಲ್ಲಿ ಲಾಂಗೆಸ್ಟ್ ಅಂಡರ್ ವಾಟರ್ ಇದು ಅಂಡರ್ ವಾಟರ್ ಅಕ್ವೇರಿಯಂ. ಹೌದಾ? ಸೆಕೆ ಆಗ್ತಿದೆ ಬೈ. ನೋಡಿ ಅಲ್ಲಿ ಕೆಫೆಟೇರಿಯಾ ಏನೋ ಇದೆ ಅಲ್ಲಿ. ಸೊ ಇಲ್ಲಿ ನೋಡಿ ಜನ ಇದ್ದಾರೆ, ಸೂಪರ್. ನೋಡಿ ಇಲ್ಲಿ ಮರ್ಮೈಡ್ಸ್ ಕೂತಿದ್ದಾರೆ, ಇವಾಗ ಬರ್ತಾರೆ ನೋಡಿ ಕೆಳಗಡೆಗೆ. ಸೂಪರ್. ಇಲ್ಲಿ ಬಂದರು. ಇಷ್ಟೋ ತನಕ ರೆಸ್ಟ್ ಮಾಡ್ತಾ ಇದ್ರು ಅನ್ಸುತ್ತೆ, ಇವಾಗ ಬಂದಿದ್ದಾರೆ. ನೋಡ್ತಾರೆ ಅವ್ರು ಫಸ್ಟ್ ಜನ ಇದ್ದಾರೆ ಅಂದರೆ ಬರ್ತಾರೆ. ನೋಡಿ ಮರ್ಮೈಡ್ಸ್ ಇಲ್ಲಿದ್ದಾರೆ ಆ್ಯಕ್ಚುಲಿ. ನೋಡಿ ಇಲ್ಲಿ ಕೆಳಗಡೆ ಬರಬೇಕು ಮರ್ಮೈಡ್ಸು. ಅಲ್ಲಿ ಹೋಗ್ತಾಯಿದ್ದಾರೆ, ವಾಪಸ್ ಹೋಗ್ತಾಯಿದ್ದಾರೆ. ಇಲ್ಲ ಸಖತ್ ಕಷ್ಟ ಇದೆ ಪಾಪ ಅವ್ರಿಗೂ ಅಂಡರ್ ವಾಟರ್ ಮಾಡೋದು. ಇನ್ನೊಂದು ಮರ್ಮೈಡು ನೋಡಿ, ಎಲ್ಲ ಮಕ್ಳದ್ದು ಕರ್ಕೊಂಡ್ಬಂದಿರೋದೇ. ನಾನು ಆವಾಗಲಿಂದ ಇದನ್ನೇ ಏನು ಕೇಳ್ತಾ ಇದ್ದೆ, ನಿಮ್ಮ ಮಕ್ಳನ್ನ ಕರ್ಕೊಂಡು ಆರಾಮಾಗಿ ಇಲ್ಲಿ ಬರ್ಬೋದು. ಸೊ ದಟ್ ಅವ್ರಿಗೆ ಒಳ್ಳೆ ಒಂದು ಏನಂತಾರೆ ಖುಷಿ ಪಡ್ತಾರೆ ಆ್ಯಕ್ಚುಲಿ. ನಿಜ ಹೇಳಬೇಕು ಅಂತಂದರೆ ಮೀನುಗಳು ಅಷ್ಟೇ ಲೈನಾಗಿ ಹೆಂಗೆ ಹೋಗ್ತಾಯಿದೆ ನೋಡಿ. ಇಲ್ಲಿ ಒಂದರಿಂದ ಒಂದು ಯಪ್ಪ ಬಂದರು ನೋಡಿ ಮರ್ಮೈಡ್ಸ್. ಮರ್ಮೈಡ್ಸ್ ಏನೋ ಮಾಡ್ತವ್ರು ಇವರು. ಅಲ್ಲ ಏನೋ ಮಾಡ್ತವ್ರು. ಓಕೆ ಆಯಿತು. ನೋಡಿ ಎಷ್ಟು ಜನ ಇದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿಯ ಹೋಟ್ಲು ಅದು ಇದು ಏನು ಇನ್ನೂ ಓಪನ್ ಆಗಿಲ್ಲ.
ಇದು ನೆನ್ನೆಗೇನೋ ಓಪನಿಂಗ್ ಇತ್ತಲ್ಲ, ಸೊ ಅದಕ್ಕೆ ಏನೋ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಓಕೆ, ಚೆನ್ನಾಗಿದೆ, ಒಂದು ರೇಂಜ್ಗೆ 300 ರುಪೀಸು ಬರ್ತು. ಅಲ್ಲಿ ಅವ್ರು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ಮರ್ಮೇಡು. ಅವ್ರ ಹತ್ರ ಬರೀ ಯೆಲ್ಲೋ ಕಲರ್ ಫಿಶೇ ಇದೆ. ಯಾರೋ ನಮ್ಮ ತಾಯಿ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರ ಜೊತೆಗೇ ಇದೆ. ನೋಡಿ ಬೈ, ಇಲ್ಲಿಂದನೂ ಫಿಶ್ಗಳು ಬರ್ತಾಯಿದೆ ಇವಾಗ, ಎಲ್ಲ ಮೀಟ್ ಆಗ್ತಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬರ್ತಾಯಿದೆ ಹೆಂಗೆ ಲೈನ ಕುರಿಗಳ ಥರ ಬರ್ತಾಯಿದೆಯಲ್ಲ ಬೈ ಇದು. ಹಾಂ, ಅಲ್ಲಿ ಓಡ್ಬಿಡ್ತು ವಾಪಸ್ಸು. ನೋಡಿ ಅಲ್ಲಿ ನೋಡಿ, ಇಲ್ಲೂ ಅಲ್ಲೂ ಬಂತು ಎಲ್ಲ ಮೀನುಗಳು. ಈ ಇದ್ರಲ್ಲಿ ಸಖತ್ ಮೀನುಗಳಿದೆ ಮಾತ್ರ. ನೋಡಿ ಸೂಪರ್. ಆ ಕಡೆ ಹೋಗ್ತಾ ಇದ್ರೆ ಇಲ್ಲಿ ಈ ಕಡೆಯವ್ರಿಗೆ, ಅಲ್ಲಿರೋರಿಗೆ ಬೈ. ಹ್ಞೂ, ಅಲ್ಲಿ ಅವರು ಅವ್ರ ಕಣ್ಣಿಗೇನು ಹಾಕೊಂಡವ್ರು, ಇವ್ರು ಯಾರು ಕಣ್ಣಿಗೆ ಹಾಕೊಂಡಿಲ್ಲ. ಇದು ನೋಡಿ, ಇದು ಮೀನುಗಳು. ಓಹೋ ಸೂಪರ್. ಹೋದ್ರು ಅಷ್ಟೇ ಹೋದ್ರು. ಸೂಪರ್. ಆದರೆ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಇವಾಗ ಅಲ್ಲೊಂದು ಇದ್ರ ಥರ ಜಾಗ ಇದೆ, ಅಲ್ಲಿಂದ ಹೊರಗಡೆ ಹೋಗ್ತಾರೆ ಅಷ್ಟೇ. ಓಕೆ, ಚೆನ್ನಾಗಿತ್ತು. ಎಷ್ಟು ಝೂಮ್ ಆಗಿ ತೆಗಿತೀರಿ, ಬರ್ರಿ. ಲೋ, ತೋರಿಸ್ತಾ ಇದ್ದೀನಿ ಅವ್ರಿಗೆಲ್ಲ, ಬರೋರಿಗೆ, ಮುಂದೆ ಬರೋರಿಗೆ. ಲೇ ನಡಿಯೋ. ವಾ, ಏನು ಹೇಳಿ ಸ್ನೇಹಿತರೆ, ನಿಮ್ಮ ಮನೇಲಿ ಯಾರೇ ಮಕ್ಕಳಿದ್ರು, ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಎಲ್ಲರೂ ಅಂಕಲ್ ಆಂಟಿ ಇದ್ರು, ಎಲ್ಲನೂ ಕರ್ಕೊಂಬನ್ನಿ. ಚೆನ್ನಾಗಿದೆ ಜಾಗ. 300 ರೂಪಾಯಿ ಬರ್ತು ಅಷ್ಟೇ. ಬಟ್ ಊಟ ಗಿಟ್ಟ ಎಲ್ಲ ಏನಿಲ್ಲ, ಊಟ ಏನಿಲ್ಲ. ಪ್ರಮೋಷನ್ ಅಲ್ಲ ಬೈ. ಅಯ್ಯೋ, ಫ್ರೀ ಹಂಗೆ ಮಾಡ್ತಾಯಿದ್ದೀವಿ. 300 ರೂಪಾಯಿ ಟಿಕೆಟ್ ತೋರಿಸಿಲ್ಲ ಅವಾಗಲೇ ಸ್ಟಾರ್ಟಿಂಗಲ್ಲಿ. 300 ರೂಪಾಯಿ ಪೇ ಮಾಡಿದ್ದೀವಿ. ಏನು ಹೇಳಿ, ಜಾಲಿ. ಓಕೆ ನೋಡಿ, ಇಲ್ಲಿ ಕೆಫೆಟೇರಿಯಾ ಇಲ್ಲ, ಏನಿಲ್ಲ. ಓಕೆ ಸೊ ಸ್ನೇಹಿತರೆ, ಒಳ್ಳೆ ಮಜಾ ಇತ್ತು. ಸೊ ಇವಾಗ ವಾಪಸ್ಸು ಇಲ್ಲಿಂದ ಓಡ್ತಾ ಇದ್ದೀವಿ ಟುವರ್ಡ್ಸ್ ಮನೆ ಕಡೆಗೆ. 6 ಗಂಟೆ ಆಗ್ತಾ ಬಂತು. ಸಖತ್ ಮಜಾ ಇತ್ತು. 300 ರೂಪಾಯಿಗೆ ಒಳ್ಳೆ ಇದು. ಸೊ ನೀವು ಇಲ್ಲಿ ಕಾರಲ್ಲಿ ಬಂದರೆ ಕಾರದು, ಇಲ್ಲ ಗಾಡೀಲಿ ಬಂದರೆ ಗಾಡಿ ಪಾರ್ಕಿಂಗ್ ಫೆಸಿಲಿಟಿ ಇದೆ. 1 ಅವರ್ 40 ರೂಪಾಯಿ ಕಾರ್ಗೆ ಪಾರ್ಕಿಂಗ್ ಫೆಸಿಲಿಟಿ. ಒಬ್ಬರಿಗೆ ಎಂಟ್ರಿ ಫೀಸು 300 ರೂಪಾಯಿ, ಮಕ್ಕಳಿಗೆ 250 ರೂಪಾಯಿ. ಒಳ್ಳೆ ಒಂದು ಬಟ್ ಯಾವುದೇ ರೀತಿ ನಿಮಗೆ ಇಲ್ಲಿ ನೀರಿನ ಫೆಸಿಲಿಟಿ ಅಥವಾ ಯಾವುದೇ ರೀತಿ ಕ್ಯಾಫೆಟೇರಿಯಾ ಏನೂ ಇಲ್ಲ. ಮಿಕ್ಕಿದೆಲ್ಲ ಇದೆ, ಚೆನ್ನಾಗಿದೆ. ಒನ್ ಟೈಮ್ ಬಂದು ವಿಸಿಟ್ ಮಾಡ್ಬೋದು. ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಡ್ರೆಸ್ ಎಲ್ಲಿ ಅಂತ ಹೇಳಿದ್ರೆ ಫನ್ ವರ್ಲ್ಡ್ ಪಕ್ಕದಲ್ಲಿ TV ಟವರು. ನೀವು ಗೂಗಲ್ ಮಾಡಿ ನೋಡ್ಬೋದು. ಅಕ್ವೇರಿಯಂ ಅಕ್ವಾ ಪ್ಯಾರಡೈಸ್ ಏನಿದೆ, ಅಕ್ವೇರಿಯಂ ಪ್ಯಾರಡೈಸ್ ಅಂತೇಳಿ. ಓಕೆ ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಶಿವರಾತ್ರಿ, ಶುಭ ದಿನ. ಶಿವರಾತ್ರಿಯಲ್ಲಿ ಅವ್ರು ಯಾವಾಗ ನೋಡ್ತಾರೋ ಅವಾಗ ಹಂಗೆ. ಲೆಟ್ಸ್ ಗೋ.